ನಾನು ಐಫೋನ್ ಹಿಡ್ಕೊಂಡು ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ ಅದಕ್ಕೆ ಕಾರಣ ಇಲ್ಲಿದ್ದಾರೆ ನೋಡಿ. ಕಾರಣಕರ್ತರು ಇವರು ಹೆಲ್ಪ್ ಮಾಡಿಲ್ಲ ಅಂದ್ರೆ ಇವತ್ತು ನಾನು ಇಲ್ಲಿ ಹಿಡ್ಕೊಂಡು ವಿಡಿಯೋ ಮಾಡಕ್ ಆಗ್ತಾ ಇರ್ಲಿಲ್ಲ. ಐಫೋನ್ ಏನೋ ಒಂದು ಹೇಳ್ರಿ ಶಿವಣ್ಣ. ಬಡವಳ್ಳಿ ನನ್ನ ಬಗ್ಗೆ ಅಯ್ಯೋ ನೀನು ಒಬ್ಬನಾದ್ರೂ ಇದೆಯಲ್ಲ ದುರಾತ್ಮ ಕೊಡ್ಲಾದಿಂದ ಏನ ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಒಟ್ಟಲ್ಲಿ ಚೆನ್ನಾಗಿ ವಿಡಿಯೋ ಮಾಡು. ಎಲ್ಲ ಬೈಯವ್ರದ ಅದ್ರನ್ನ ಇದ್ರನ್ನ ಮಾಡ್ಬೇಡ. ಯಾರಪ್ಪ ಇದ್ರು ಆಶೀರ್ವಾದ ಪಬ್ಲಿಕ್ಗೆ ಒಳ್ಳೇದಾಗೋ ತರ ಯಾವ್ದಾರ ನ್ಯೂಸ್ ಕೊಡು ಅಷ್ಟೇ ಮಾಡು. ಓಕೆ, ಒಳ್ಳೇದಾಗ್ಲಿ. ಇವತ್ತು ನಮ್ ಫ್ರೆಂಡ್ ರಿವರ್ ಇಂಡಿ ಎಲೆಕ್ಟ್ರಿಕ್ ಬೈಕ್ ತಗೊಂಬಂದವ್ರೆ. ಇಲ್ಲೇ ನಾವು ಎಲ್ಲರೂ ಕೆಲಸ ಮಾಡ್ತಿದ್ವಿ. ಫುಲ್ ಕ್ಯಾಶ್ ಕೊಟ್ಟು 1,80,000 ಕೊಟ್ಟು ಫುಲ್ ಕ್ಯಾಶ್ ಅಲ್ಲಿ ರಿವರ್ ಇಂಡಿ ಬುಲ್ ಬೈಕ್ ತಗೊಂಬಂದವ್ರೆ. ತುಂಬಾ ಚೆನ್ನಾಗಿದೆ, ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಇದು ಇವತ್ತು ತಗೊಂಬಂದಿರೋದು ಫಸ್ಟ್ ವಿಡಿಯೋ ನಾನೇ ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿದೆ ನೋಡ್ರಿ. ಇಲ್ಲಿ ನೋಡ್ತಾ ಇದ್ದೀನಿ ನೋಡ್ರಿ, ಆನ್ ಮಾಡೋರು ಹಂಗೆ. ಇವಾಗ ಫ್ಯೂಚರ್ ಬಗ್ಗೆ ಅವನೇ ಈಸ್ಕೊಂಡಿರ್ತಾನೆ, ಅವನ ಬಗ್ಗೆ ಅವನ ಜೊತೆನೆ ಕೇಳೋಣ ಬನ್ನಿ. ಫ್ಯೂಚರ್ ಇದ್ರ ಬಗ್ಗೆ ಏನ್ ತೆಗಿಸ್ಕೊಂಡಿದೆ ಬೈಕ್? ರ್ಯಾಪಿಡ್ ಓಡಿಸಕ್ಕೆ. ಅಂದ್ರೆ ಇವಾಗ ಚಾರ್ಜರ್ ಎಷ್ಟು ಅವರ್ ಹಾಕಿದ್ರೆ ಎಷ್ಟು ಕಿಲೋಮೀಟರ್ ಬರುತ್ತೆ? ಇದು 5 ಅವರ್ ಚಾರ್ಜ್ ಮಾಡಿದ್ರೆ 110 ಕಿಲೋಮೀಟರ್ ಬರುತ್ತೆ. 5 ಅವರ್ ಚಾರ್ಜ್ ಮಾಡಿದ್ರೆ 110 ಕಿಲೋಮೀಟರ್. 3 ತರ ಇದೆ. ಈಕೋ ಒಂದು, ರೈಡ್ ಒಂದು, ರ್ಯಾಶ್ ಒಂದು. ರ್ಯಾಶ್ ಅಲ್ಲಿ ಹೋದ್ರೆ ಫುಲ್ ಚಾರ್ಜ್ ಮಾಡಿದ್ರೆ ಫುಲ್ ಚಾರ್ಜ್ ಮಾಡ್ಬಿಟ್ಟು ರ್ಯಾಶ್ ಅಲ್ಲಿ ಹೋದ್ರೆ 70 ಕಿಲೋಮೀಟರ್ ಬರುತ್ತೆ. ಆಮೇಲೆ ರೈಡ್ ಅಲ್ಲಿ ಹೋದ್ರೆ 90 ಕಿಲೋಮೀಟರ್ ಬರುತ್ತೆ. ಈಕೋ ಅಲ್ಲಿ ಹೋದ್ರೆ 110 ಕಿಲೋಮೀಟರ್ ಬರುತ್ತೆ. 110 ಕಿಲೋಮೀಟರ್ ಬರುತ್ತೆ. 110 ಕಿಲೋಮೀಟರ್ ಬರುತ್ತೆ. ಇವಾಗ 5 ಅವರ್ ಚಾರ್ಜ್ ಅಷ್ಟೇ. 5 ಅವರ್ ಚಾರ್ಜ್ ಮಾಡೋದು. ಇವಾಗ ನೀನು ಎಷ್ಟು ಕ್ಯಾಶ್ ಕೊಟ್ಟೆ? ಇದು ಫುಲ್ ಪ್ರೈಸ್ ಎಷ್ಟು? ನಾವು ತಗೊಂಡಿರೋದು 60,000 ಡೌನ್ ಪೇಮೆಂಟ್ ಮಾಡಿರೋದು. 5,000 ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್. ನಮ್ಗೆ ಏನ್ ಬೇಕೋ ಅದು ಹಾಕ್ಸ್ಕೊಂಡಿರೋದು ಎಕ್ಸ್ಟ್ರಾ ಫಿಟ್ಟಿಂಗ್. ಮತ್ತೆ ಟೋಟಲ್ EMI 1 ವರ್ಷಕ್ಕೆ ಮಾಡಿಸಿರೋದು. ಎಲ್ಲ ಸೇರಿ 1,83,000 ಆಯ್ತು. 1,83,000. ನೀನ್ ಕ್ಯಾಶ್ ಕೊಟ್ಟಿರೋದು 60,000. ಇನ್ನು ಮಿಕ್ಕಿದ್ದು ಡೌನ್ ಪೇಮೆಂಟ್ ಮಾಡಿರೋದು. ಒಂದ್ ತಿಂಗಳಿಗೆ ಲೋನ್ ಬಂದ್ಬಿಟ್ಟು 9,830 ರೂಪಾಯಿ. 9,830 ರೂಪಾಯಿ. ಒಳ್ಳೆ ಫ್ಯೂಚರ್ ಐತೆ. ಫ್ಯೂಚರ್ ಮಸ್ತಾಗಿದೆ, ತುಂಬಾ ಚೆನ್ನಾಗಿದೆ ಗಾಡಿ. ಕಂಫರ್ಟಬಲ್ ಆಗಿ ಓಡಿಸ್ಬೋದು. ನಾನಿವಾಗ ಒಂದ್ ರೌಂಡ್ ಓಡಿಸ್ತಾ ಇದ್ದೀನಿ ಗಾಡಿನ. ಎಲೆಕ್ಟ್ರಿಕ್ ಚೆನ್ನಾಗಿದೆ. ನಮ್ ಡೈರಿ ಸ್ಪೀಡಲ್ಲಿ ಹೋಗ್ತಾ ಇದೀನಿ ಫ್ರೆಂಡ್ಸ್. ನಮ್ ಡೈರಿ ಒಳಗಡೆ ಅಲ ಹೊಡಿಲ್ಲ, ಬಟ್ ಆದ್ರೂ ಹೋಗ್ತಾ ಇದೀನಿ. ಕಮಲಕರ ಓಡಿಸ್ಬೋದಾ? ಚೆನ್ನಾಗದ ಹಿಂಗದ ಗಾಡಿ ಒಂಥರ ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ. ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಹುಟ್ಟದಾಗಿದ್ದ ಸಾಯ ತಕ ಬರೀ ನೋವಲ್ಲೇ ಆಗೋಯ್ತಲ್ಲ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಚೆನ್ನಾಗಿದೆ ಗಾಡಿ. ಯಾಕಂದ್ರೆ ಫಸ್ಟ್ ಡೇ ನಾವು ಈ ತರ ಗಾಡಿ ಓಡಿಸ್ತಾ ಇರೋದು. ತುಂಬಾ ಚೆನ್ನಾಗಿದೆ ಅಲ್ವಾ? ಗಾಡಿ ಚೆನ್ನಾಗಿದೆ, ಸೂಪರ್ ಆಗಿದ್ಯಾ? ಮಸ್ತ್ ಇದೆ ಗಾಡಿ. ಇದ್ರ ಈಗ ಆವಾಗಿಂದ ನೋಡ್ತಾ ಇದೆಯಲ್ಲ, ಈ ಬೈಕ್ ಬಗ್ಗೆ ನಿನಗೆ ಏನ್ ಗೊತ್ತಾಯ್ತು? ಒಂದ್ ಸ್ವಲ್ಪ ಹೇಳೋ ನಮ್ಗೆ. ಏನು ಗೊತ್ತಾಗಲ್ಲ. ಗಾಡಿ ಡೆಮೋ ಇದೆ, ಬೇಗ ಬರಪ್ಪ ಇಲ್ಲಿ.